ಓಕೆ, ಪ್ರತಾಪ್ ಸಿಂಹ ನಿಮಗೆಲ್ಲ ಗೊತ್ತಿದೆ. BJPಯ ಮಾಜಿ MP, ಮೈಸೂರಿನ ಮಾಜಿ MP. ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಮಹಾರಾಜರಿಗೆ ಟಿಕೆಟ್ ಸಿಕ್ತು. ಅವರು BJPಯಲ್ಲಿದ್ದಾರೆ. ಆದರೆ ಏಕಾಏಕಿ ಸಿದ್ದರಾಮಯ್ಯ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಒಂದು ಪ್ರೀತಿ ಬಂದಿದೆ. ಕಾರಣ, ಮೈಸೂರಿನಲ್ಲಿ ಪ್ರಿನ್ಸೆಸ್ ಅನ್ನೋ ರೋಡ್ ಒಂದಿದೆ, ರಸ್ತೆ ಇದೆ. ಆ ರಸ್ತೆಗೆ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದಕ್ಕೆ ಮಹಾನಗರ ಪಾಲಿಕೆ ಸಿದ್ಧತೆ ನಡೆಸಿದೆಯಂತೆ. ಆ ವಿಚಾರ BJPಯಲ್ಲಿ ಜಗಳ ತಂದಿಟ್ಟಿದೆ. ಪ್ರತಾಪ್ ಸಿಂಹ ಹೇಳೋದು, ಯಾಕಿಡಬಾರ್ದು ಸಿದ್ದರಾಮಯ್ಯನವರ ಹೆಸರು, ಅವರು ಮೈಸೂರಿನ ಸುಪುತ್ರರು, ಅವರು ಕೂಡ ಅತ್ಯದ್ಭುತ ಕೆಲಸ ಮಾಡಿದ್ದಾರೆ, ಮಹಾರಾಜರ ನಂತರ ಇನ್ನೂ ನಾವು ಅನೇಕರ ಹೆಸರಿಟ್ಟಿದ್ದೇವೆ, ಅವರನ್ನು ನೀಡಬೇಕು, ಅವರ ಹೆಸರಿಟ್ಟಿರೋದ್ರಲ್ಲಿ ತಪ್ಪೇನು ಅಂತ BJPಯವರು ಇದೀಗ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಲೋ, ಬಕೆಟ್ ಇಡೋದು ಸಾಕಮ್ಮ, ಬಕೆಟ್ ಸಿಂಹ ತಂದ್ಬಿಟ್ಟು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಸಿದ್ದರಾಮಯ್ಯಗೆ ಜೈ ಎಂದ ಪ್ರತಾಪ್ ಸಿಂಹ, ಸಿಎಂಗೆ ಬಕೆಟ್ ಹಿಡಿಬೇಡ ಅಂತಿದೆ BJP. ಮೈಸೂರಿನ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಪಾಲಿಕೆ ಮುಂದಾಗಿದೆ. ಅದೇ ವಿಚಾರ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಮಾತ್ರ ಸಿದ್ದು ಪರ ಬ್ಯಾಟ್ ಬೀಸಿದ್ದಾರೆ. ಇದರಿಂದ ಕೆರಳಿದ BJP ನಾಯಕರು ಬಕೆಟ್ ಸಿಂಹ ಅಂತ ಜರಿದಿದ್ದಾರೆ. ಅವರು ಮೈಸೂರಿನ ಸುಪುತ್ರ, ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ನೀವು ಯಾರೋ ಹೇಳಿದ್ರಲ್ಲ, ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ. ಒಂದು ಪಕ್ಷದ ನಿಲುವು, ಪಕ್ಷದ ಹೇಳ್ತಿದ್ದೀನಲ್ಲ, ನೆನ್ನೆ ಯಾರು ನೀವು ಕೇಳಿದ್ರಿ, ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ, ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಸರ್ಕಾರದಿಂದ ರಾಜಮನೆತನ ಟಾರ್ಗೆಟ್. ಹಿಂದಿನಿಂದಲೂ ರಾಜಮನೆತನವನ್ನ ಸರ್ಕಾರ ಟಾರ್ಗೆಟ್ ಮಾಡಿದೆ ಎಂದು ಯದುವೀರ್ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ನನ್ನ ವಿರೋಧವಿಲ್ಲ, ಆದರೆ ಪ್ರಿನ್ಸೆಸ್ ರಸ್ತೆಗೆ ಅವರ ಹೆಸರಿಡಬೇಡಿ ಎಂದಿದ್ದಾರೆ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು, ಅದೇ ರೀತಿ ಆ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ, ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಕೇಸರಿ ಸೇನೆಯಲ್ಲಿ ಕಿಚ್ಚು ಹಚ್ಚಿತ್ತು. ಮೈಸೂರು BJPಯಲ್ಲಿನ ಹುಳುಕುಗಳನ್ನ ಬಯಲು ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಪ್ರತಾಪ್ ಸಿಂಹ ನಿಮಗೆಲ್ಲ ಗೊತ್ತಿದೆ. BJPಯ ಮಾಜಿ MP, ಮೈಸೂರಿನ ಮಾಜಿ MP. ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಮಹಾರಾಜರಿಗೆ ಟಿಕೆಟ್ ಸಿಕ್ತು. ಅವರು BJPಯಲ್ಲಿದ್ದಾರೆ. ಆದರೆ ಏಕಾಏಕಿ ಸಿದ್ದರಾಮಯ್ಯ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಒಂದು ಪ್ರೀತಿ ಬಂದಿದೆ. ಕಾರಣ, ಮೈಸೂರಿನಲ್ಲಿ ಪ್ರಿನ್ಸೆಸ್ ಅನ್ನೋ ರೋಡ್ ಒಂದಿದೆ, ರಸ್ತೆ ಇದೆ. ಆ ರಸ್ತೆಗೆ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದಕ್ಕೆ ಮಹಾನಗರ ಪಾಲಿಕೆ ಸಿದ್ಧತೆ ನಡೆಸಿದೆಯಂತೆ. ಆ ವಿಚಾರ BJPಯಲ್ಲಿ ಜಗಳ ತಂದಿಟ್ಟಿದೆ. ಪ್ರತಾಪ್ ಸಿಂಹ ಹೇಳೋದು, ಯಾಕಿಡಬಾರ್ದು ಸಿದ್ದರಾಮಯ್ಯನವರ ಹೆಸರು, ಅವರು ಮೈಸೂರಿನ ಸುಪುತ್ರರು, ಅವರು ಕೂಡ ಅತ್ಯದ್ಭುತ ಕೆಲಸ ಮಾಡಿದ್ದಾರೆ, ಮಹಾರಾಜರ ನಂತರ ಇನ್ನೂ ನಾವು ಅನೇಕರ ಹೆಸರಿಟ್ಟಿದ್ದೇವೆ, ಅವರನ್ನು ನೀಡಬೇಕು, ಅವರ ಹೆಸರಿಟ್ಟಿರೋದ್ರಲ್ಲಿ ತಪ್ಪೇನು ಅಂತ BJPಯವರು ಇದೀಗ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಲೋ, ಬಕೆಟ್ ಇಡೋದು ಸಾಕಮ್ಮ, ಬಕೆಟ್ ಸಿಂಹ ತಂದ್ಬಿಟ್ಟು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಸಿದ್ದರಾಮಯ್ಯಗೆ ಜೈ ಎಂದ ಪ್ರತಾಪ್ ಸಿಂಹ, ಸಿಎಂಗೆ ಬಕೆಟ್ ಹಿಡಿಬೇಡ ಅಂತಿದೆ BJP. ಮೈಸೂರಿನ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಪಾಲಿಕೆ ಮುಂದಾಗಿದೆ.
ಅದೇ ವಿಚಾರ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಮಾತ್ರ ಸಿದ್ದು ಪರ ಬ್ಯಾಟ್ ಬೀಸಿದ್ದಾರೆ. ಇದರಿಂದ ಕೆರಳಿದ ಬಿಜೆಪಿ ನಾಯಕರು ಬಕೆಟ್ ಸಿಂಹ ಅಂತ ಜರಿದಿದ್ದಾರೆ. ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ. ಒಂದು ಪಕ್ಷದ ನಿಲುವು, ಪಕ್ಷದ ಹೇಳ್ತಿದ್ದೀನಲ್ಲ, ನೆನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಸರ್ಕಾರದಿಂದ ರಾಜಮನೆತನ ಟಾರ್ಗೆಟ್. ಹಿಂದಿನಿಂದಲೂ ರಾಜಮನೆತನವನ್ನ ಸರ್ಕಾರ ಟಾರ್ಗೆಟ್ ಮಾಡಿದೆ ಎಂದು ಯದುವೀರ್ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ನನ್ನ ವಿರೋಧವಿಲ್ಲ, ಆದರೆ ಪ್ರಿನ್ಸೆಸ್ ರಸ್ತೆಗೆ ಅವರ ಹೆಸರಿಡಬೇಡಿ ಎಂದಿದ್ದಾರೆ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಆ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಕೇಸರಿ ಸೇನೆಯಲ್ಲಿ ಕಿಚ್ಚು ಹಚ್ಚಿತ್ತು. ಮೈಸೂರು ಬಿಜೆಪಿಯಲ್ಲಿನ ಹುಳುಕುಗಳನ್ನು ಬಯಲು ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಪ್ರತಾಪ್ ಸಿಂಹ ನಿಮಗೆಲ್ಲ ಗೊತ್ತಿದೆ, BJPಯ ಮಾಜಿ MP, ಮೈಸೂರಿನ ಮಾಜಿ MP. ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಮಹಾರಾಜರಿಗೆ ಟಿಕೆಟ್ ಸಿಕ್ತು. ಅವರು BJPಯಲ್ಲಿದ್ದಾರೆ. ಆದರೆ ಏಕಾಏಕಿ ಸಿದ್ದರಾಮಯ್ಯ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಒಂದು ಪ್ರೀತಿ ಬಂದಿದೆ. ಕಾರಣ, ಮೈಸೂರಿನಲ್ಲಿ ಪ್ರಿನ್ಸೆಸ್ ಅನ್ನೋ ರೋಡ್ ಒಂದಿದೆ, ರಸ್ತೆ ಇದೆ. ಆ ರಸ್ತೆಗೆ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದಕ್ಕೆ ಮಹಾನಗರ ಪಾಲಿಕೆ ಸಿದ್ಧತೆ ನಡೆಸಿದೆಯಂತೆ. ಆ ವಿಚಾರ BJPಯಲ್ಲಿ ಜಗಳ ತಂದಿಟ್ಟಿದೆ. ಪ್ರತಾಪ್ ಸಿಂಹ ಹೇಳೋದು, ಯಾಕಿಡಬಾರ್ದು ಸಿದ್ದರಾಮಯ್ಯನವರ ಹೆಸರು, ಅವರು ಮೈಸೂರಿನ ಸುಪುತ್ರರು, ಅವರು ಕೂಡ ಅತ್ಯದ್ಭುತ ಕೆಲಸ ಮಾಡಿದ್ದಾರೆ, ಮಹಾರಾಜರ ನಂತರ ಇನ್ನೂ ನಾವು ಅನೇಕರ ಹೆಸರಿಟ್ಟಿದ್ದೇವೆ, ಅವರನ್ನು ನೀಡಬೇಕು, ಅವರ ಹೆಸರಿಟ್ಟರಲ್ಲಿ ತಪ್ಪೇನು ಅಂತ BJPಯವರು ಇದೀಗ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಲೋ, ಬಕೆಟ್ ಇಟ್ಟದ್ದು ಸಾಕಮ್ಮ, ಬಕೆಟ್ ಸಿಂಹ ತಂದ್ಬಿಟ್ಟು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಸಿದ್ದರಾಮಯ್ಯಗೆ ಜೈ ಎಂದ ಪ್ರತಾಪ್ ಸಿಂಹ. ಸಿಎಂಗೆ ಬಕೆಟ್ ಹಿಡಿಬೇಡ ಅಂತಿದೆ ಬಿಜೆಪಿ. ಮೈಸೂರಿನ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಪಾಲಿಕೆ ಮುಂದಾಗಿದೆ. ಅದೇ ವಿಚಾರ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಮಾತ್ರ ಸಿದ್ದು ಪರ ಬ್ಯಾಟ್ ಬೀಸಿದ್ದಾರೆ. ಇದರಿಂದ ಕೆರಳಿದ ಬಿಜೆಪಿ ನಾಯಕರು ಬಕೆಟ್ ಸಿಂಹ ಅಂತ ಜರಿದಿದ್ದಾರೆ. ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ 2ನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ. ಒಂದು ಪಕ್ಷದ ನಿಲುವು, ಪಕ್ಷದ ಹೇಳ್ತಿದ್ದೀನಲ್ಲ, ನೆನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಸರ್ಕಾರದಿಂದ ರಾಜಮನೆತನ ಟಾರ್ಗೆಟ್. ಹಿಂದಿನಿಂದಲೂ ರಾಜಮನೆತನವನ್ನ ಸರ್ಕಾರ ಟಾರ್ಗೆಟ್ ಮಾಡಿದೆ ಎಂದು ಯದುವೀರ್ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ನನ್ನ ವಿರೋಧವಿಲ್ಲ, ಆದರೆ ಪ್ರಿನ್ಸೆಸ್ ರಸ್ತೆಗೆ ಅವರ ಹೆಸರಿಡಬೇಡಿ ಎಂದಿದ್ದಾರೆ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು
ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಆ ಪ್ರಿನ್ಸೆಸ್ ರೋಡ್ ಅಂತ ಎಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಕೇಸರಿ ಸೇನೆಯಲ್ಲಿ ಕಿಚ್ಚು ಹಚ್ಚಿತ್ತು. ಮೈಸೂರು ಬಿಜೆಪಿಯಲ್ಲಿನ ಹುಳುಕುಗಳನ್ನು ಬಯಲು ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.